ಜೂಜಾಟಕ್ಕೆ ವ್ಯಸನನಾಗಿ ಹೆತ್ತ ತಂದೆ ತಾಯಿಯನ್ನ ಕಿರಾತಕನು ಕ್ರೂರವಾಗಿ ಕೊಂದಿದ್ದಾನೆ. ಕೊಟ್ಟೂರು ಪಟ್ಟಣದಲ್ಲಿ ಮೊನ್ನೆ ನಡೆದಿರುವ ಕೊಲೆಗೆ ಮೂಲ ಕಾರಣವೇ ಆರೋಪಿ ಅಕ್ಷಯ್ನ ಕ್ರಿಕೆಟ್ ಬೆಟ್ಟಿಂಗ್ ಚಟ ಮತ್ತು ಗಾಂಜಾ ಸೇವನೆ. ಮಗನ ಕ್ರಿಕೆಟ್ ಬೆಟ್ಟಿಂಗ್ಗಾಗಿ ಸುಮಾರು 50 ಲಕ್ಷ ರೂಪಾಯಿಗಳ ಸಾಲ ಮಾಡಿದ್ದಂತೆ. ಈ ಸಾಲಕ್ಕೆ ತಂದೆ ತನ್ನ ಸ್ವಂತ ಜಮೀನನ್ನ ಅಡಮಾನು ಇಟ್ಟಿರುವ ಮಾಹಿತಿ ಹೊರಬಿದ್ದಿದೆ. ಇಂತಹ ಘಟನೆಗಳು ಸಾಕಷ್ಟು ನಡೆದಿವೆ. ಈ ಹಿಂದೆ ಸಂಡೂರು ತಾಲೂಕಿನ ಸ್ವಾಮಿಹಳ್ಳಿಯಲ್ಲಿ ಅಂಗಡಿ ತೆರೆದು ಅಲ್ಲಿಯೂ ಸಹ ಇದೇ ಬುದ್ಧಿಯನ್ನ ಮುಂದುವರಿಸಿ ಬೆಟ್ಟಿಂಗ್ ದಂಧೆಗೆ ಇಳಿದಿದ್ದಾನೆ. ನಂತರ ಜಗಳೂರಿಗೆ ಹೋಗಿ ಅಲ್ಲಿಯೂ ಸಹ ಸಾಲ ಮಾಡಿ ಹಣ ಬೇಕಾಬಿಟ್ಟಿಯಾಗಿ ಸಾಲ ಮಾಡಿದ್ದಾನೆ. ಇವನು ಮಾಡುವ ಈ ಕೆಲಸಗಳಿಗೆ ತಂದೆ ತಾಯಿಗಳು ಜವಾಬ್ದಾರರಾಗಿ ಮಗನ ಮೇಲಿನ ಪ್ರೇಮಕ್ಕೆ ಕಟ್ಟು ಬಿದ್ದು ಇವನು ಮಾಡಿರುವ ಎಲ್ಲ ಸಾಲಗಳನ್ನು ತೀರಿಸುತ್ತಲೇ ಬಂದಿದ್ದಾರೆ. ಇತ್ತೀಚೆಗೆ ಜಗಳೂರಿನಲ್ಲಿ ತಂದೆ ಕಟ್ಟಿಸಿದ್ದ ಮನೆಯನ್ನ ಮಾರಿ ಅಂದಾಜು 1.5 ಕೋಟಿಗೂ ಮಾರಿದ್ದ. ಈ ಹಣದಲ್ಲಿ ಇಂತಿಷ್ಟು ಹಣವನ್ನ ತಮ್ಮ ಖಾತೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಕೌಂಟ್ನಲ್ಲಿ 15 ಲಕ್ಷ ಹಣ ಬಿಡಿಸಿಕೊಂಡಿದ್ದಾನೆ. ಇನ್ನುಳಿದ ಹಣವನ್ನ ಕೊಡುವಂತೆ ಪೀಡಿಸಿದ್ದಾನೆ. ತಂದೆ ಇದಕ್ಕೆ ಒಪ್ಪದೇ ಇದ್ದಾಗ ಈ ಕೃತ್ಯ ಎಸಗಿದ್ದಾನೆ ಎಂಬುದು ಬಲ್ಲ ಮಾಹಿತಿಯಿಂದ ತಿಳಿದಿದೆ. ತನ್ನ ತಂದೆ ತನಗೆ ಹಣ ಕೊಡಲಿಲ್ಲ ಎಂದು ಮನಸ್ಸಿನಲ್ಲಿಟ್ಟುಕೊಂಡು ತನ್ನ ಮನಸ್ಸನ್ನ ಮೃಗ ರಾಕ್ಷಸನಂತೆ ಬದಲಾಯಿಸಿಕೊಂಡು ತನ್ನ ತಂದೆ ತಾಯಿ ತಂಗಿಯನ್ನ ಮಾನುಷವಾಗಿ ಕೊಂದಿದ್ದಾನೆ. ಮನೆಯ ಹಾಲ್ನಲ್ಲಿ ತಂದೆ ತಾಯಿ ತಂಗಿಯನ್ನ ಕುತ್ತಿಗೆ ಕೊಯ್ದು 3 ಅಡಿ ಆಳ ಅಗೆದು ಶವಗಳನ್ನು ಹಾಕಿ ಮಣ್ಣು ಮುಚ್ಚಿದ್ದಾನೆ. ಶನಿವಾರದಂದು ಆರೋಗ್ಯ ಇಲಾಖೆಯ ತಜ್ಞ ವೈದ್ಯರು, ಸಹಾಯಕ ಆಯುಕ್ತರು, ತಹಸೀಲ್ದಾರರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರ ನೆರವಿನೊಂದಿಗೆ ಶವಗಳನ್ನು ಹೊರತೆಗೆದು ಶವ ಮಹಜರು ನಡೆಸಲಾಯಿತು. ಆರೋಪಿಯಾದ ಅಕ್ಷಯ್ ಈ ಮೊದಲಿನಿಂದಲೂ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾನೆ. ತಾನು ಈ ಹಿಂದೆ ಎಲ್ಲೆಲ್ಲಿ ಕೆಲಸ ಮಾಡಿದ್ನೋ ಅಲ್ಲೆಲ್ಲ ಕ್ರಿಕೆಟ್ ಬೆಟ್ಟಿಂಗ್ ಅನ್ನ ಆಡುತ್ತಲೇ ಬಂದಿದ್ದಾನೆ. ಮಗ ಇಂತಹ ತಪ್ಪು ದಾರಿ ತುಳಿದಿದ್ದಾನೆ ಎಂದು ತಂದೆ ತಾಯಿಗಳಿಗೆ ಮೊದಲೇ ಗೊತ್ತಿದ್ರೂ ಏನೂ ಮಾಡಲಾಗದ ಪರಿಸ್ಥಿತಿ. ಇವರು ಒಬ್ಬನೇ ಮಗ ಎಂಬ ಪುತ್ರ ಪ್ರೇಮ ಅವರನ್ನ ಕಟ್ಟಿ ಹಾಕಿರುವ ಪರಿಣಾಮ ಈಗ ತಂದೆ ತಾಯಿಗಳೇ ಇದ್ದೊಬ್ಬ ಮಗನನ್ನ ಸೇರಿದಂತೆ ಮಣ್ಣು ಪಾಲಾಗಿದ್ದಾನೆ. ಮಕ್ಕಳಿಗೆ ಜನ್ಮ ನೀಡುವುದು ಅಷ್ಟೇ ಅಲ್ಲ, ಜನ್ಮ ನೀಡಿದ ಮಕ್ಕಳು ಹೇಗೆ ಸಮಾಜದಲ್ಲಿ ಬದುಕುತ್ತಿದ್ದಾರೆ, ಯಾವ ತಪ್ಪು ದಾರಿ ತಿಳಿಯುತ್ತಿದ್ದಾರೆ ಎಂಬುದನ್ನು ಅರಿತಿದ್ರೆ ಬಹುಶಃ ಇಂತಹ ಕೃತ್ಯಗಳು ನಡೆಯಲು ಸಾಧ್ಯವಿಲ್ಲವೇನೋ. ಆದರೆ ಮಗನ ಪ್ರೇಮಕ್ಕೆ ಬಲಿಯಾಗಿ ತಾನು ಆಡಿದ್ದೇ ದಾರಿ ಎಂದು ಮೃಗಿಯ ವರ್ತನೆಯಿಂದ ಸಮಾಜಘಾತುಕನಾಗಿ ಜನ್ಮ ನೀಡಿದ ತಂದೆ ತಾಯಿ ತಂಗಿಯರನ್ನೇ ಮಾನುಷವಾಗಿ ಕೊಂದು ಹೂತು ಹಾಕಿದ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕೊಟ್ಟೂರಿನ ಇತಿಹಾಸದಲ್ಲಿಯೇ ಈ ರೀತಿ ಕೃತ್ಯಗಳು ಇದುವರೆಗೂ ನಡೆಯದ ಕಾರಣ ಇಲ್ಲಿಯ ಜನ ಬೆಚ್ಚಿಬಿದ್ದಿದ್ದಾರೆ. ಇನ್ನು ಮುಂದೆ ಹೊರಗಿನಿಂದ ಬಂದ ಯಾರಿಗೂ ಮನೆ ಬಾಡಿಗೆ ಕೊಡಲು ಯೋಚಿಸುವ ಪರಿಸ್ಥಿತಿ ಬಂದಿದೆ. ಇಂತಹ ಕೃತ್ಯಗಳ ನಡುವಿಕೆಯಲ್ಲಿ ಸಾಮಾಜಿಕ ಜಾಲತಾಣಗಳ ಪ್ರಭಾವವೂ ಇದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸಾಮಾಜಿಕ ಜಾಲತಾಣ ಎನ್ನುವುದು ಸರಿಯಾಗಿ ಬಳಸಿಕೊಂಡ್ರೆ ಒಳ್ಳೆಯದು, ಆದರೆ ಅದನ್ನೇ ಕೆಟ್ಟದಾಗಿ ಬಳಸಿಕೊಂಡ್ರೆ ಅಕ್ಷಯ್ ತಾನು ಕೆಟ್ಟದ್ದನ್ನೇ ಆಯ್ಕೆ ಮಾಡಿಕೊಂಡಿರುವ ಪರಿಣಾಮವೇ ಈ ಘಟನೆ. ದೈಹಿಕವಾಗಿ ದಾಂಡಿಗನಂತಿದ್ದ ಇವನಿಗೆ ಕೊಲ್ಲುವ ಸಂದರ್ಭದಲ್ಲಿ ತನ್ನ ತಾಯಿ ತನ್ನ ಜನ್ಮ ನೀಡುವಲ್ಲಿ ಪಟ್ಟ ಕಷ್ಟದ ಬಗ್ಗೆ ಕನಿಷ್ಠ ಪ್ರಜ್ಞೆ ಇದ್ದಿಲ್ಲದಿದ್ದರೆ ಈ ರೀತಿಯ ಕೃತ್ಯಗಳನ್ನು ಮಾಡುತ್ತಿರಲಿಲ್ಲ. ಅವನು ಕೊಲ್ಲುವ ಸಂದರ್ಭದಲ್ಲಿ ಮತ್ತಿನ ಯಾವ ಹಂತದಲ್ಲಿರಬಹುದು ನೆನೆಸಿಕೊಂಡ್ರೆ ಭಯವಾಗುತ್ತದೆ. ಗಾಂಜಾ ಮತ್ತಿನಲ್ಲಿದ್ದ ಅವನಿಗೆ ರಕ್ತ ಸಂಬಂಧಗಳ ಬೆಲೆ ಹೇಗೆ ತಾನೇ ತಿಳಿದಿತ್ತು? ಅಂತೂ ಕೊಟ್ಟೂರಿನ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕೆಯಾಗಿಯೇ ಉಳಿಯಲು ಜೀವಂತ ಸಾಕ್ಷಿಯಾಯಿತು. ಕೊಟ್ಟೂರು, ಕೂಡ್ಲಿಗಿ, ಹಗರಿ ಬೊಮ್ಮನಹಳ್ಳಿ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕ್ರಿಕೆಟ್ ಬೆಟ್ಟಿಂಗ್, ಗಾಂಜಾ ಸೇದುವಿಕೆ ಹಾವಳಿಗಳು ಹೆಚ್ಚಾಗಿ ನಡೆಯುತ್ತಿವೆ. ಇತ್ತೀಚೆಗೆ ಸುಮಾರು 200 ಜನರು ಕ್ಯಾಸಿನೋದಂತಹ ಆಟಗಳನ್ನು ಆಡಲು ಹೊರ ರಾಜ್ಯಗಳಿಗೆ ಹೋಗಿ ಮೋಜು ಮಸ್ತಿಗಳಲ್ಲಿ ತಮ್ಮನ್ನ ತಾವು ಮರೆತಿದ್ದಾರೆ. ಇವರನ್ನೇ ನಂಬಿಕೊಂಡು ಬದುಕುವ ಕುಟುಂಬಗಳು ಬೀದಿ ಪಾಲಾಗುತ್ತಿವೆ. ಇಂತಹ ಸಮಾಜ ಮಾರಕ ಚಟುವಟಿಕೆಗಳಿಗೆ ಕಡಿವಾಣ ಬೀಳಬೇಕಾಗಿದೆ. ಇಂತಹ ಪ್ರಕರಣಗಳು ಮರುಕಳಿಸದಂತೆ ಕಡಿವಾಣ ಹಾಕುವವರೋ ಇಲ್ಲವೋ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಎಂ ಮಂಜುನಾಥ್, ಭಾರತ ವೈಭವ ನ್ಯೂಸ್, ಕೊಟ್ಟೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.